ನೋಡಕ್ ನೋಡಿದ್ರಿ ನಮಸ್ಕಾರ ಏನ್ ಹೋರಪ್ಪ ಹೋರಿ ಒಳಗೆ ಚೆನ್ನಾಗದ ಒಳಗೆ ಹೋರಿ ನೋಡಕ್ ಏನೋ ರಾಜ ಹುಲಿ ಅಯ್ಯ ಹೋರಪ್ಪ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಈ ತರ ಇದೆ ಒಳಗಡೆ ಭಗವತೋ ಅರ್ಹತೋ ಬುದ್ಧಂ ಶರಣಂ ಗಚ್ಛಾಮಿ ನೋಡಿ ಈ ತರ ಇದೆ ದರ್ಶನ ಮಾಡಿ ನೋಡಿ ಈ ತರ ನಮ್ಮ ವೀರ ಯೋಧರು ನಮ್ಮ ಸೇನಾನಿ ಹೋರಾಟಗಾರ ದಿವ್ಯವಾದ ಪ್ರತಿಮೆಗಳು ಹೊರಗಡೆ ಇಕ್ಕಿದ್ದಾರೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಬುದ್ಧ ವಿಹಾರವು 70 ಎಕರೆ ಪ್ರದೇಶ ಹಾಗೂ 32,450 ಚದರ ಅಡಿ ವ್ಯಾಪ್ತಿಯಲ್ಲಿ ನೆಲೆ ನಿಂತು ದೇಶ ವಿದೇಶದೆಲ್ಲೆಡೆ ಸುದ್ದಿ ಮಾಡಿದೆ. ಈ ಭವ್ಯವಾದ ವಿಹಾರಕ್ಕೆ 8 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಹಾಗೂ ಬುದ್ಧ ವಿಹಾರದ ನೆಲಮಹಡಿಯಲ್ಲಿ ಕಪ್ಪು ವಿಗ್ರಹದ 6 ಅಡಿ ಎತ್ತರದ ಬುದ್ಧನ ಮೂರ್ತಿ ಇರುವುದನ್ನು ಕೂಡ ನೀವು ನೋಡಬಹುದು. ಇದರ ನೆಲಮನೆಯಲ್ಲಿ ಸುಮಾರು 2,000 ಭಕ್ತರು ಏಕಕಾಲದಲ್ಲಿ ಕುಳಿತು ಪ್ರಾರ್ಥನೆಯನ್ನು ಸಲ್ಲಿಸುವಷ್ಟು ಸ್ಥಳಾವಕಾಶ ಕೂಡ ಇದೆ. ಈಗಿದು ನಿಮಗೆ ಎದುರುಗಡೆ ಕಾಣ್ತಾ ಇರೋದು ಸರ್ಕಲ್ ಇದೆ. ನಾವು ಮೊದಲನೇ ಗೇಟಿಂದ 2ನೇ ಗೇಟ್ ಬಸ್ಸಲ್ಲಿ ಬಂದರೆ ಬಸ್ ನಿಮಗೆ ಇಲ್ಲಿ ತಂದು ಬಿಡುತ್ತೆ. ಯಾಕಂದರೆ ಬಸ್ ಸ್ಟ್ಯಾಂಡ್ ಇಲ್ಲೇ ಇರೋದು. ಇಲ್ಲಿಂದ ನೀವು ಇಳ್ಕೊಂಡು ಮುಂದೆ ಬುದ್ಧ ವಿಹಾರನ ನೋಡೋದಕ್ಕೆ ಒಳಗವರು 2009ರಲ್ಲಿ ಉದ್ಘಾಟನೆಯನ್ನು ಮಾಡಿದರು. ರಾಷ್ಟ್ರದ ಅತಿ ದೊಡ್ಡ ವಿಹಾರಗಳಲ್ಲಿ ಇದು ಒಂದು. ಇದನ್ನು ದಕ್ಷಿಣ ಭಾರತದಲ್ಲಿಯೇ ದೊಡ್ಡದೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಕಟ್ಟೋದಕ್ಕೆ ಸುಮಾರು 1,500 ಟನ್ ಸಿಮೆಂಟು, 250 ಟನ್ ಉಕ್ಕು, 5 ಲಕ್ಷ ಇಟ್ಟಿಗೆಗಳು ಹಾಗೂ ಮರಳು ಘನರೂಪದಲ್ಲಿ 200 ಮೀಟರ್ನಷ್ಟು ಬಳಸಿ ನಿರ್ಮಾಣ ಮಾಡಲಾಗಿದೆ. ಇದರಲ್ಲಿ 284 ಬ್ಲಾಕ್ಗಳ ಜೊತೆಗೆ 170 ಕಂಬಗಳು ಹೊಂದಿದೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಬುದ್ಧ ವಿಹಾರ ನಮ್ಮ ಕಲಬುರಗಿಯಲ್ಲಿ ಏಷ್ಯಾದಲ್ಲಿ ಅತಿ ದೊಡ್ಡದಾದ ಒಂದು ಬುದ್ಧ ವಿಹಾರ ಕಟ್ಟಿದ್ದಾರೆ. 8 ಕೋಟಿ ವೆಚ್ಚದಲ್ಲಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಬನ್ನಿ ನೋಡೋಣ ಯಾವ ಥರ ಇದೆ. ಬನ್ನಿ ಸ್ನೇಹಿತರೆ, ಸೂಪರ್ ಆಗಿದೆ. ನೋಡಿ ಎಷ್ಟು ಜನ ಬರ್ತಾರೆ, ಭಾಳ ಜನ ಬರ್ತಾರೆ ನೋಡೋಕ್ಕೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಒಳ್ಳೆ ಥರ ವ್ಯವಸ್ಥೆ ಇದೆ. ಬಂದು ಮನಸ್ಸಿಗೆ ನೆಮ್ಮದಿ ಆಗುತ್ತೆ, ದರ್ಶನ ಮಾಡ್ಬೋದು. ಗೌತಮ್ ಬುದ್ಧ ಅವರದು ಸೂಪರ್ ಆಗಿದೆ. ಬನ್ನಿ ಹೋಗೋಣ ಒಳಗಡೆ. ನೋಡಿ ಸ್ನೇಹಿತರೆ, ಒಳಗಡೆ ಬಂದಿದ್ದೀನಿ. ಕ್ಯಾಮ್ರಾ ಎಂಟ್ರಿ ಇಲ್ಲ, ಆದರೂ ಏನು ಮಾಡ್ತೀರಾ, ನನಗೆ ಸೂಪರ್ ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ವಿಡಿಯೋ ಮಾಡ್ತಾಯಿದ್ದೀನಿ. ಸೂಪರ್ ಆಗಿದೆ ನೋಡಿ. ದರ್ಶನ ಮಾಡಿ ಗೌತಮ್ ಬುದ್ಧ ಅವ್ರದ್ದು. ಓಂ ಬುದ್ಧಂ ಶರಣಂ ಗಚ್ಛಾಮಿ. ನೋಡಿ ಸ್ನೇಹಿತರೆ, ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದು ಮಾಡಿ. ಗೌತಮ್ ಬುದ್ಧ ಅವರ ನೋಡಿ, ಇಲ್ಲಿ ನಮ್ಮ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರ ಸ್ಟ್ಯಾಚು ಮಾಡಿದ್ದಾರೆ. ಸಾಲು ಸಾಲಾಗಿ ಕಾಣ್ತಾ ಇರೋದು ನಿಮಗೆ. ನೋಡಿ ಎಷ್ಟು ಸುಂದರವಾದ ವಾತಾವರಣ ಇದೆ. ನೋಡಿ ಎಲ್ಲಿಂದಾದರೂ ಗಿಡಗಳು, ಗಾರ್ಡನ್ ಥರ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಸಿದ್ಧಾರ್ಥ ಟ್ರಸ್ಟ್ ಅವರು ನಿರ್ಮಿತ. 7 ವರ್ಷ ಆಯಿತು ಅನಿಸುತ್ತೆ. 2009ರಲ್ಲಿ ನಿರ್ಮಾಣ ಆಗಿದೆ. ನೋಡಿ ಸ್ನೇಹಿತರೆ, ಒಳಗಡೆ ಎಲ್ಲ ನೋಡಿ. ಈಗ ಹೊರಗಡೆ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ಕ್ಲೀನಾಗಿ, ಸೂಪರಾಗಿ, ಕ್ಲೀನ್ನೆಸ್ಸು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವ್ಯವಸ್ಥೆ. ಸಿದ್ಧಾರ್ಥ ಟ್ರಸ್ಟ್ ಅವರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ಬೋದು ನೀವು. ನೋಡಿ ಗಾರ್ಡನ್ನ, ವಾವ್, ಸೂಪರ್. ನೋಡಿ ಒಂದು ಫಿಲಮ್ ಅಲ್ಲಿ ಯಾವ ಥರ ಇರುತ್ತೋ ಆ ಥರ ರಿಯಲ್ ಆಗಿ ನೋಡ್ಬೋದು ನೀವು ಇಲ್ಲಿ ಬಂದಮೇಲೆ. ನಮಸ್ಕಾರ. ಹೋರಪ್ಪ ಹೋರಿ ಒಳಗೆ ಚೆನ್ನಾಗದ, ಒಳಗೆ ಹೋರಿ ನೋಡಕ್ಕೆ. ಏನೋ ರಾಜ ಹುಲಿ ಅಯ್ಯ. ಹೋರಪ್ಪ ಚೆನ್ನಾಗಿದೆ ಚೆನ್ನಾಗಿದೆ. ನೋಡಿ ಹೋಗ್ತಾ ಇದ್ದೀನಿ ಮುಂದ್ಗಡೆ.
ನೋಡಿ ಇದು ಹೊರಗಡೆ ಇದೆ. ಗೌತಮ್ ಬುದ್ಧ ದೇವಸ್ಥಾನದ ಹೊರಗಡೆ ನೋಟ ಇದು. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ನೋಡಿ ಎಷ್ಟು ಗಾರ್ಡನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ನೀಟಾಗಿ ಕ್ಲೀನಾಗಿ. ಹೇಗಿದೆ ಸ್ನೇಹಿತರೆ ನೋಡಿ, ಇದು ಹಿಂದ್ಗಡೆ ಸೈಡು, ದೇವಸ್ಥಾನ ಹಿಂದ್ಗಡೆ ಸೈಡು ಈ ತರ ಇದೆ. ವಾವ್, ಸೂಪರ್, ಚೆನ್ನಾಗಿದೆ, ಸೂಪರ್ ಆಗಿ ಅನಿಸ್ತು ನನಗೆ. ಏಷ್ಯಾದಲ್ಲೇ ದೊಡ್ಡದು ಅಂತ ಇದ್ದಾರೆ, ಇರ್ಬೋದು. ಹೆಮ್ಮೆ ನಮ್ಮ ಕಲಬುರಗಿ ಜನಗಳಿಗೆ. ನೋಡಿ ಯಾವ ತರ ಇದೆ, ಹಿಂದ್ಗಡೆ ದೇವಸ್ಥಾನ ಹಿಂದ್ಗಡೆ ಇದೆ. ಇದು ಸೂಪರ್ ಆಗಿ ಕ್ಲೀನ್ ಆಗಿದೆ, ಚೆನ್ನಾಗಿ ಅನಿಸ್ತು ನನಗೆ. ಇಲ್ಲಿ ಯಾರಾದ್ರೂ ಬಂದು ನೋಡ್ಬೋದು. ಕಲಬುರಗಿಯಿಂದ 7-8 ಕಿಲೋಮೀಟರ್ ಇದೆ, ಸೇಡಂ ರೋಡು. ನೋಡಿ ಹೇಗೆ ಅನಿಸ್ತು ನಿಮಗೆ ನಮ್ಮ ಬುದ್ಧ ವಿಹಾರ ಕಲಬುರಗಿ. ಸುಂದರವಾದ ದೇವಸ್ಥಾನ, ಗೌತಮ್ ಬುದ್ಧವರ ಇತಿಹಾಸ. ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳಬೇಕು ಸ್ನೇಹಿತರೆ. ನೋಡಿ ಕನ್ನಡದ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಬಂಧುಗಳೇ, ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಲೇಬೇಕೆನ್ನುವ ನೋಡಿ ನಮ್ಮ ಬುದ್ಧ ವಿಹಾರ ನಮ್ಮ ಕಲಬುರಗಿಯಲ್ಲಿ. ಸೂಪರ್. ಸಿದ್ಧಾರ್ಥ್ ಟ್ರಸ್ಟ್ ಅವರು ಒಳ್ಳೆ ತರ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ. ಸೂಪರ್, ಧನ್ಯವಾದಗಳು ಅವರಿಗೆ. ನೋಡಿ ಸ್ನೇಹಿತರೆ, ಇನ್ನೊಂದ್ಸರಿ ನೋಡಿ ಹೊರಗಡೆ ಬಂದೀಗ. ನೋಡಿ ಹೊರಗಡೆ ಈ ತರ ಇದೆ, ನೋಡಿ ದೇವಸ್ಥಾನ ಕಾಣ್ತಾ ಇರ್ಬೋದು ನಿಮ್ಗೆ. ಬನ್ನಿ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡಿದೆಯಾ ಪಾವನ ಕಲ್ಯಾಣ ಶರಣರ ಬೀಡು. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರಗಳು. ಬಾಯ್ ಸ್ನೇಹಿತರೆ, ಒಂದು ಲೈಕ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್. ನೋಡಿ ಫೈನಲಿ ಹೊರಗಡೆ ಬಂದಾಯ್ತು. ನೋಡಿ ಯಾವ ತರ ಅನಿಸ್ತು ಅಂತ ಒಂದು ಹೇಳಿ ನಮಗೆ. ನೋಡಿ ಹೊರಗಡೆ ದೇವಸ್ಥಾನದ ಹೊರಗಡೆ ಈ ತರ ಇದೆ, ಈ ತರ ಗಾರ್ಡನ್ನು ಇದೆ, ಕೂತ್ಕೊಂಡು ಇಲ್ಲೇ ಊಟ ಗೀಟ ಎಲ್ಲ ಮಾಡ್ಬೋದು. ಅದ್ರ ಮುಂದ್ಗಡೆನೆ ಬಸ್ ಸ್ಟ್ಯಾಂಡು ಇದೆ. ಬಾಯ್ ಸ್ನೇಹಿತರೆ, ಜೈ